ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನೇ ಸೂಪರ್ ಆಗಿದ್ದೀನಿ. ನಾನು ಆಲ್ರೆಡಿ ಸುಮಾರು ವೀಡಿಯೋಗಳು ಹಾಕಿದ್ದೀನಿ ಮಾವಿನ ಹಣ್ಣು ಮಾವಿನಕಾಯಿ ಬಗ್ಗೆ. ಯಾರು ನೋಡಿಲ್ಲ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೇನೆ, ಖಂಡಿತ ನೋಡಿ. ಈ ದಿನ ನಾನು ಅಗಾರೋ ಸೂಪ್ ಮೇಕರ್ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಫ್ರೂಟಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಆಲ್ರೆಡಿ ಮಾಡಿದ್ದೀನಿ, ನಾನು ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ನೋಡಿ. ಈಗ ಅಗಾರೋ ಸೂಪ್ ಮೇಕರ್, ಇದೇನಪ್ಪ ಅಗಾರೋ ಸೂಪ್ ಮೇಕರ್, ಬರೀ ಸೂಪ್ ಮಾತ್ರ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಈಗ ಜ್ಯೂಸು ಮಾಡ್ಕೊಬೋದು. ಮತ್ತಷ್ಟು ಸುಮಾರು ರೆಸಿಪಿ ಇದೆ, ಮಾಡಿದ್ದೀನಿ, ಖಂಡಿತ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ನಾನು 3 ರಸಪುರಿ ಹಣ್ಣು ಹಾಗೂ ಒಂದೇ ಒಂದು ತೋತಾಪುರಿ ಅರ್ಧ ಹಣ್ಣಾಗಿರೋದು, ಅಂದರೆ ಸ್ವಲ್ಪ ಹುಳಿನೂ ಇರಬೇಕಲ್ವ, ಫ್ರೂಟಿ ಅಂದರೆ ಸ್ವೀಟು ಹುಳಿ ಎಲ್ಲ ಇರಬೇಕಲ್ಲ, ಆ ಥರ 2 ಅಂದರೆ ಒಟ್ಟು 4 ಮಾವಿನ ಹಣ್ಣು ತೊಗೊಂಡಿದ್ದೇನೆ. ಅಂದರೆ 3 ರಸಪುರಿ, 1 ತೋತಾಪುರಿ. ಈಗ ಅಲ್ಲಿ ಆಲ್ರೆಡಿ ಹೇಳ್ದಂಗೆ ಅಗಾರೋಲಿ ಸೂಪ್ ಮೇಕರಲ್ಲಿ 800 ml ಹಾಗೂ 1000 ml ಅಷ್ಟರ ಒಳಗೆ ನಾವು ಮಾಡಬೇಕು, ಇಲ್ಲ ಅಂದರೆ ಮೆಷಿನ್ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ನಾನಿಲ್ಲಿ 800 ಅಷ್ಟು ಫ್ರೂಟ್ ಹಾಕಿದ್ದೀನಿ, 800 ml ಅಷ್ಟು. ನಂತರ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಸಕ್ಕರೆ, ಆಲ್ರೆಡಿ ಮಾವಿನ ಹಣ್ಣು ಸ್ವೀಟ್ ಆಗಿರುತ್ತಲ್ವ, ಹಾಗೂ ಒಂದು 150 ml ಅಷ್ಟು ನೀರು ಸೇರಿಸಿದ್ದೇನೆ. ಈಗ ನೋಡಿ ಎಲ್ಲ ಹಾಕಿಬಿಟ್ಟು ಕ್ಲೋಸ್ ಮಾಡ್ತಿದ್ದೇನೆ ನೋಡಿ. ಯಾವತ್ತೂ ನಾವು ವೈರ್ ಕನೆಕ್ಟ್ ಮಾಡಿ ಈ ಮೆಷಿನ್ನ ಯೂಸ್ ಮಾಡಬಾರ್ದು. ಎಲ್ಲ ಹಾಕಿ ಫಿಲ್ ಮಾಡಿ ನಂತರ ನಾನಿಲ್ಲಿ ಕನೆಕ್ಟ್ ಮಾಡ್ತಿದ್ದೇನೆ ನೋಡಿ. ಎಲ್ಲ ಬೀಪ್ ಸೌಂಡ್ ಬರ್ತಾಯಿದೆ ಅಲ್ಲ ನೋಡಿ. ಇದರಲ್ಲಿ 6 ಮೋಡ್ಸ್ ಇದೆ. ನಾವೀಗ ಮೊದಲನೇದು ಸ್ಮೂತ್ ಮೋಡನ್ನ ಸೆಲೆಕ್ಟ್ ಮಾಡ್ತಿದ್ದೇನೆ. ಸ್ಮೂತ್ ಅಂದರೆ ವೆರಿ ಸಾಫ್ಟ್ ಆ್ಯಂಡ್ ಪೇಸ್ಟ್, ತುಂಬ ಚೆನ್ನಾಗಾಗತ್ತೆ. ಇಲ್ಲಿ ಆಲ್ರೆಡಿ ನಾನು ಸುಮಾರು ಸಲ ಹೇಳಿದ್ದೀನಿ, ಸುಮಾರು ವೀಡಿಯೋಸಲ್ಲಿ ಹೌ ಟು ಯೂಸ್ ಅಗಾರೋ ಸೂಪ್ ಮೇಕರ್ ಅನ್ನೋದನ್ನು ಸುಮಾರು ಒಳ್ಳೆ ರಿವ್ಯೂಸ್ ಬಂದಿದೆ ನನಗೆ. ಇದರಲ್ಲಿ 6 ಟೈಪ್ಸ್ ಯೂಸ್ ಮಾಡ್ಬೋದು, ಚಂಕಿ ಮೋಡು, ಸ್ಮೂತ್ ಮೋಡು, ಈ ಥರ ಎಲ್ಲ. ಅದನ್ನು ವೀಡಿಯೋ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೇನೆ, ಖಂಡಿತ ನೋಡಿ. ಈಗ ನಾನು ಸ್ಟಾರ್ಟ್ ಮಾಡ್ತಾ ಇರೋದು 1:22 ನೋಡೋಣ ಎಷ್ಟು ಗಂಟೆಗೆ ಮುಗಿಯುತ್ತೆ ಅನ್ನೋದು, ಇದನ್ನು ಎಷ್ಟು ನಿಮಿಷ ತೊಗೊಳುತ್ತೆ ನೋಡಿ. ಒಂದು 3ರಿಂದ 5 ನಿಮಿಷ ಆಗ್ತಿದ್ದಂಗೆ ಸ್ವಲ್ಪ ಬಿಸಿ ಆಗ್ತಾ ಹೋಗುತ್ತೆ. ಆಗ ದಯವಿಟ್ಟು ಇದನ್ನು ಮುಟ್ಟಬೇಡಿ, ಪ್ಲಾಸ್ಟಿಕ್ ಬೇಸ್ ಮುಟ್ಬೋದು, ನೀವು ಕೆಳಗಡೆ ಸ್ಟೀಲ್ನ ಮುಟ್ಬೇಡಿ. ನೋಡ್ಬೋದು 8 ನಿಮಿಷ ಹತ್ತತ್ರ ಆದಾಗ ನೋಡಿ ಎಲ್ಲ ವಾಟರ್ ಬಾಯ್ಲ್ ಆಗ್ತಿದೆ. ಹಣ್ಣೆಲ್ಲ ನೋಡಿ ಸಕ್ಕರೆ ಕರಗ್ತು, ನೀರೆಲ್ಲ ಬಾಯ್ಲ್ ಆಗಿ ಹಣ್ಣು ಸ್ವಲ್ಪ ಬೇಯ್ಕೊಳ್ತಿದೆ. ಇದೇನಪ್ಪ ಹಣ್ಣು ಬೇಯಿಸಿದ್ರೆ ಏನು ರುಚಿ ಇರುತ್ತೆ? ಇಲ್ಲ, ನೀವು ಎಷ್ಟು ಹಣ್ಣನ್ನು ಬೇಯಿಸ್ತೀರ ಅಷ್ಟು ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ ನೋಡಿ. 1 ನಿಮಿಷ 35 ಸೆಕೆಂಡ್ ಆಗಿದೆ ಪ್ರೊಸೀಜರು. ಈಗ ನೋಡಿ ಅದು ಮಿಕ್ಸಿ ಮೋಡಲ್ಲಿ ಬರುತ್ತೆ, ಅಂದರೆ ಚೆನ್ನಾಗಿ ಬ್ಲೆಂಡ್ ಆಗ್ತಾ ಹೋಗುತ್ತೆ, ಎಲ್ಲ ಕ್ರಷ್ ಆಗುತ್ತೆ. ಮ್ಯಾಂಗೋ ಎಲ್ಲ ಬಿಸಿ ನೀರು ನೋಡ್ಬೋದು. ಹೊಗೆ ಹಿಂಗೆ ಬರ್ತಾಯಿದೆ ಅಲ್ಲ, ಬಟ್ ಕೇರ್ಫುಲ್ಲಾಗಿರಿ, ಮುಟ್ಟುವಾಗ ಹುಷಾರು ನೋಡಿ. ಆಲ್ರೆಡಿ ಆಯಿತು, ಮತ್ತಷ್ಟು ಟೈಮ್ ತೊಗೊಂಡು ನೋಡಿ ಮುಗಿದ ಮೇಲೆ ಈ ಥರ ಎಲ್ಲ ಲೈಟ್ಸು ಆನ್ ಆಗುತ್ತೆ. ಈ ಥರ ಎಲ್ಲ ಲೈಟ್ಸ್ ಆನ್ ಆಯಿತು ಅಂದರೆ ರೆಡಿ ಆಯಿತು ಅಂತ ನೋಡಿ. ಬನ್ನಿ ನೋಡೋಣ ಫ್ರೂಟಿ ಹೇಗಿದೆ ಅನ್ನೋದು. ವಾವ್, ಈಗ ಕನ್ಸಿಸ್ಟೆನ್ಸಿ ನೋಡೋಣ ನೋಡಿ. ಫ್ರೂಟಿ ಕನ್ಸಿಸ್ಟೆನ್ಸಿ ಇದೆಲ್ಲ, ಇದು ನೀವು ಡೈರೆಕ್ಟಾಗಿ ಕುಡಿಯೋ ಅಂಥದ್ದಲ್ಲ, ನೀವು ಕೋಲ್ಡ್ ವಾಟರ್ ಇಲ್ಲ ಐಸು ಮಿಲ್ಕು ಯಾವ್ದು ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಕುಡಿಬೋದು. ಈಗ ನಾವು ಇದನ್ನು ಪ್ಲಗ್ ಔಟ್ ಮಾಡೋಣ. ಅದನ್ನು ನಾವು ಪೋರ್ ಮಾಡೋಕ್ಕೆ ಮುಂಚೆ ಈ ಥರ ಪ್ಲಗ್ ಔಟ್ ಮಾಡಬೇಕು. ಬನ್ನಿ ಈಗ ಒಂದು ಕಂಟೈನರ್ಗೆ ಸುರಿತೀನಿ ನೋಡಿ. ಎಷ್ಟು ಟೈಮ್ ತಗೊಳ್ತು? 1:47 ಸ್ಟಾರ್ಟಿಂಗು, 1:22 ಸ್ಟಾರ್ಟ್ ಆಯಿತು ನೋಡಿ. ಎಷ್ಟು ನೀವೇ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಬನ್ನಿ ಈಗ ಒಂದು ತಣ್ಣಗಾಗೋಕ್ಕೆ ಒಂದು ಬೌಲಲ್ಲಿ ಹಾಕ್ತಾ ಇದ್ದೇನೆ. ಈಗ ಇದೇನಪ್ಪ, ಇದು ಇಟ್ಬಿಟ್ರೆ ಏನೋ ಹಾಳಾಗಲ್ವ ಅಂತಾರೆ, ಬಟ್ ಪ್ರಿಸರ್ವೇಟಿವ್, ನೀವು ಹೊರಗಡೆ ತಂದಿದ್ದು ಎಷ್ಟು ಪ್ರಿಸರ್ವೇಟಿವ್ ಹಾಕಿರ್ತಾರೆ ಕೆಮಿಕಲ್ಸು, ಇದು ನಾವು ಪ್ರಿಸರ್ವೇಟಿವ್ ಹಾಕಿದೆ ಅಂದರೆ ಮನೆಯಲ್ಲೇ ಉಪಯೋಗ ಆಗೋ ಅಂಥ ಲೆಮನ್, ನಿಮಗೆಲ್ಲ ಗೊತ್ತೇ ಇರ್ಬೋದು, ಹುಳಿ ಪದಾರ್ಥ ಹಾಕಿದಾಗ ನೋಡಿ ಇಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ರೆ ಸಾಕು, ಪ್ರಿಸರ್ವೇಟಿವ್ ಥರ ವರ್ಕ್ ಆಗುತ್ತೆ. ವೆನಿಗರ್ ಯೂಸ್ ಮಾಡ್ಬೋದು, ಬಟ್ ನಾನು ಮಾಡಲ್ಲ. ಬಟ್ ಇದೇನೇ ಆಗಲಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ಬಹಳ ಒಳ್ಳೆಯದು ನೋಡಿ. ಈ ಥರ ವಿಡಿಯೋ ಸುಮಾರು ಮಾಡಿದ್ದೇನೆ, ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಹೇಗೆ ನಾವು ಮಾವಿನಕಾಯಿನ ಸ್ಟೋರ್ ಮಾಡ್ಬೋದು ವರ್ಷಾನುಗಟ್ಟಲೆ ನೋಡಿ. ಈ ಥರ ಮಾಡೋದ್ರಿಂದ ನೋಡಿ ಸೀಸನ್ ಮುಗಿದ್ರೂ ನಾವು ತಿಂಗಳಾನುಗಟ್ಟಲೆ ಕುಡಿಬೋದು. ಹೇಗೆ ಅನ್ನಿಸ್ತು ನೀವು ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.